ಚಿಕ್ಕಮಗಳೂರು ನಗರದ ಬಸವನಹಳ್ಳಿ ಶಾಲೆಯಲ್ಲಿ ನಡೆದ ಭದ್ರಾ ಬಾಲ್ಯ ಕಾರ್ಯಕ್ರಮವನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಜೆ ಜಾರ್ಜ್ ಅವರು ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಭದ್ರಾ ಬಾಲ್ಯ ಯೋಜನೆಯ ಉದ್ದೇಶವು ಮಕ್ಕಳ ಸುರಕ್ಷತೆ, ಶಿಕ್ಷಣ ಹಾಗೂ ಜಾಗೃತಿಗೆ ಬಲ ನೀಡುವುದು ಎಂದರು. ಒಳ್ಳೆ ವಿಚಾರದಲ್ಲಿ ನಮಗೆ ಏನಾಗಬೇಕು, ರಾಷ್ಟ್ರಕ್ಕೆ ಏನಾಗಬೇಕು, ರಾಜ್ಯಕ್ಕೆ ಏನಾಗಬೇಕು, ಒಳ್ಳೆಯದಾಗಬೇಕು ಅನ್ನೋ ವಿಚಾರದಲ್ಲಿ ನೀವು ಅದನ್ನು ಎತ್ತಿ ಹಿಡಿದು ಮಾಡಿದರೆ, ಮತ್ತು ಇವತ್ತು ನೋಡ್ತಾ ಇದ್ದೀವಲ್ಲ ನಮ್ಮ ರಸ್ತೆಗಳಲ್ಲಿ ಕಸಗಳು, ಆ ಕಸ ಏನು ನಡ್ಕೊಂಬರೋದಿಲ್ಲ, ಅಲ್ಲಿಗೆ ಕಸ ಬರುವಾಗ ಯಾರಾದರೂ ಒಬ್ಬರು ತಂದು ಹಾಕಿರ್ತಾರೆ. ನಿಮ್ಮ ಮನೆಗಳನ್ನ ಚೆನ್ನಾಗಿ ಇಟ್ಕೊಳ್ತೀರ, ಆದರೆ ಆ ಮನೆ ಒಳಗಿರೋ ಕಸನ ತಂದು ರೋಡಿಗೆ ಹಾಕಿದರೆ ಹೇಗಾಗ್ತದೆ? ಅದು ನೀವು ಮಾಡ್ತೀರ ಅಂತ ಹೇಳ್ತಾ ಇಲ್ಲ ನಾನು. ನಮ್ಮಂಥ ವಿದ್ಯಾವಂತರು, ವಯಸ್ಸಾಗಿರೋರೇ ಆ ಕೆಲಸ ಮಾಡ್ತಾ ಇದ್ದಾರೆ. ಅದರಿಂದ ನೀವು ಅದನ್ನು ಬದಲಾವಣೆ ಮಾಡಬೇಕು. ನಿಮ್ಮ ಮನೆಯಲ್ಲಿ ನೀವು ಹೇಳ್ಕೊಡ್ಬೇಕು, ಈ ಕಸನ ಎಲ್ಲಿ ಹಾಕಬೇಕು ಅಲ್ಲಿ ಹಾಕಬೇಕು ಅಂತ. ಈಗ ಡ್ರೈ ವೇಸ್ಟ್ ಆ್ಯಂಡ್ ವೆಟ್ ವೇಸ್ಟ್ ಇದೆ, ಅದನ್ನು ಸೆಗ್ರಿಗೇಟ್ ಮಾಡೋಕ್ಕೆ ದೊಡ್ಡ ಕಷ್ಟ ಏನಿಲ್ಲ. ವಿದೇಶಗಳನ್ನೆಲ್ಲ ನೋಡಿದ್ದೀವಿ, ಅದನ್ನು ಪ್ರತಿಯೊಬ್ಬರು ಅವರು ಆ ಒಂದು ಬಿನ್ನನ್ನು ಹೊರಗಡೆ ಇಡ್ತಾರೆ, ಡ್ರೈ ವೇಸ್ಟ್ ಬಿನ್ನು, ವೆಟ್ ವೇಸ್ಟ್ ಬಿನ್ನು. ಆ ಥರ ಮಾಡಿದ್ರೆ ನಮ್ಮ ನಗರ, ಗ್ರಾಮ, ನಮ್ಮ ಪಟ್ಟಣಗಳು ಶುಚಿಯಾಗಿರ್ಲಿಕ್ಕೆ ಆಗ್ತದೆ. ಅದರಿಂದ ಬಹುಶಃ ನನಗೆ ಇವರಿಗೆ ಯಾರು ಟೀಚರ್ ಯಾರಿದ್ದಾರೆ, ನಿಮ್ಮ ತರಬೇತಿ ಮಾಡ್ತಾ ಇದ್ದಾರೆ ಅದರಲ್ಲಿ. ಈ ಸಂದರ್ಭದಲ್ಲಿ ಶಾಸಕ ಎಚ್.ಡಿ. ತಮ್ಮಯ್ಯ, ಎಂಎಲ್ಸಿ ಗಾಯತ್ರಿ ಶಾಂತೇಗೌಡ, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಮಂಜೇಗೌಡ, ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಾದ ಶಿವಾನಂದ ಸ್ವಾಮಿ, ಜಿಲ್ಲಾಧಿಕಾರಿ ಬನ್ವರ್ ಸಿಂಗ್ ಮೀನಾ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಕೀರ್ತನ ಉಪಸ್ಥಿತರಿದ್ದರು.